ಸ್ಕಿಲ್ ಡಿಪಾರ್ಟ್ಮೆಂಟು TVTSDC ವತಿಯಿಂದ ಒಂದು ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ ಅಲ್ಲೂ ಕೂಡ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಇದು ನಮ್ಮ ಸರ್ಕಾರದಲ್ಲಿ ಯಾರು ವಿದ್ಯಾರ್ಥಿನಿಯರು ಹೊರದೇಶದಲ್ಲಿ ಬೇರೆ ದೇಶಗಳ ಯೂನಿವರ್ಸಿಟಿಯಲ್ಲಿ ಏನು ಫರ್ದರ್ ಸ್ಟಡೀಸಿಗೆ ಅವರು ವಿದೇಶಕ್ಕೆ ಹೋಗ್ತಾರೆ ಅಥವಾ ಅಲ್ಲಿ ಅಡ್ಮಿಷನ್ ಬಯಸ್ತಾರೆ, ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಇವತ್ತು ಒದಗಿಸ್ತಾ ಇದ್ದೀವಿ. 17ನೇ ತಾರೀಕು ಅಶೋಕ್ ಲಲಿತ್ ಹೋಟೆಲ್ ಬೆಂಗಳೂರು ಅಲ್ಲಿ ಒಂದು ಸ್ಟಡಿ ಅಬ್ರಾಡ್ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು ಇಲ್ಲಿವರೆಗೆ 1124 ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಮತ್ತು ಸುಮಾರು 50ಕ್ಕಿಂತ ಜಾಸ್ತಿ ಯೂನಿವರ್ಸಿಟೀಸ್ ಕೂಡ ಬೇರೆ ಬೇರೆ ದೇಶದ್ದು ಅಂದ್ರೆ ಬೇರೆ ಬೇರೆ ದೇಶದ ಯೂನಿವರ್ಸಿಟೀಸ್ ಕೂಡ ಇದರಲ್ಲಿ ಅವರು ಎನ್ರೋಲ್ ಆಗಿದ್ದಾರೆ. ಅಂದ್ರೆ 1-to-1 ಅವರಿಗೆ ನಾವು ಸಂಪರ್ಕ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮತ್ತು KVTSDC ಈಸ್ ಆಕ್ಟಿಂಗ್ ಆಸ್ ಎ ಪ್ಲಾಟ್ಫಾರ್ಮ್. ಏನಂದ್ರೆ ಒಂದ್ ಕಡೆ ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಆಮೇಲೆ ಯೂನಿವರ್ಸಿಟಿ ನೇರವಾಗಿ ಅವರಿಗೆ ಸಂಪರ್ಕ ಮಾಡಿ ಮಾಹಿತಿ ತೆಗೆದುಕೊಂಡು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕ್ಲಾರಿಫಿಕೇಶನ್ಸ್ ಅನ್ನ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ಕೊಟ್ಟು ಆಮೇಲೆ ಜೊತೆಗೆ ಬಹಳಷ್ಟು ಯೂನಿವರ್ಸಿಟೀಸು ಅವರು ಸ್ಕಾಲರ್ಶಿಪ್ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಕಾಲರ್ಶಿಪ್ ಅನ್ನ ಆಫರ್ ಮಾಡ್ತಾ ಇದ್ದಾರೆ. ಇದು ಬೇರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಜೇಮ್ಸ್ ಕುಕ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾ 8 ರಿಂದ 10 ಲಕ್ಷ ರೂಪಾಯಿ ಅವರು ಸ್ಕಾಲರ್ಶಿಪ್ ಅನ್ನು ಆಫರ್ ಮಾಡ್ತಾ ಇದ್ದಾರೆ. ಆಮೇಲೆ ಯೂನಿವರ್ಸಿಟಿ ಆಫ್ ಸ್ಟ್ರಾಸ್ಲೈನ್ ಇದು UK ಇದೆ. ಆಮೇಲೆ ಯೂನಿವರ್ಸಿಟಿ ಆಫ್ ಕೆಂಟ್ ಇದೆ. ಆಮೇಲೆ ಕ್ವೀನ್ಸ್ ಯೂನಿವರ್ಸಿಟಿ ಇದೆ. ಸಾಕಷ್ಟು ಯೂನಿವರ್ಸಿಟಿಗಳಿದ್ದಾವೆ. ಅದ್ ಪಟ್ಟಿಯನ್ನು ನಿಮಗೆ ಕೊಡ್ತೀವಿ ಏನೇನು ಆಫರ್ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಇದರಿಂದ ಉದ್ದೇಶ ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಮಕ್ಕಳು ಅದು ಗ್ರಾಜುಯೇಷನ್ ಇರ್ಬೋದು ಅಥವಾ ಹೈಯರ್ ಸ್ಟಡಿಗೆ ಇರ್ಬೋದು ಬೇರೆ ಬೇರೆ ರಾಷ್ಟ್ರದ ಯೂನಿವರ್ಸಿಟಿಗೆ ಪ್ರತಿಷ್ಠಿತ ಯೂನಿವರ್ಸಿಟಿಗಳಿಗೆ ಅಲ್ಲಿ ಹೋಗಿ ಅವರು ಓದ್ತಕ್ಕಂಥದ್ದು ಸರ್ಕಾರ ಗಮನಿಸಿ ಅವರಿಗೆ ಒಂದು ಸೇಫ್ ಅಂಡ್ ಸೆಕ್ಯೂರ್ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವ್ರಿಗೆ ಕೊಡಿಸ್ಬೇಕು. ಯಾಕಂದ್ರೆ ಅವರು ಬಹಳ ಸರಿ ಏನಾಗುತ್ತೆ, ಅವರು ಪ್ರೈವೇಟ್ ಪರ್ಸನ್ಸ್ ಮುಖಾಂತರ ಥರ್ಡ್ ಪಾರ್ಟಿ ಮುಖಾಂತರ ಹೋದಾಗ ಅವರಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥ ಅನೇಕ ಘಟನೆಗಳು ಕೂಡ ಇವೆ. ಹಾಗಾಗಿ ಸರ್ಕಾರ ಇವತ್ತು ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ನಾವು ಒಂದು ಸೇಫ್ ಅಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಅನ್ನ ಮತ್ತು ಅವರಿಗೆ 1-to-1 ಮೀಟಿಂಗ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಮತ್ತು ಅವರಿಗೆ ಅಲ್ಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟು ಆಮೇಲೆ ಅವರಿಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರ್ಬೋದು ಅನೇಕ ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಅವರು ಸರ್ಕಾರದಿಂದ ಕೂಡ ಅನೇಕ ನಿಗಮಗಳು, ಅದು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ST ನಿಗಮ ಆಗಿರ್ಬೋದು ಅಥವಾ ಅನೇಕ ನಮ್ಮ ನಿಗಮಗಳಿವೆ. ಏನಂದ್ರೆ ಫಾರ್ ಎಕ್ಸಾಂಪಲ್ ಅಲೆಮಾರಿ ಅಭಿವೃದ್ಧಿ ನಿಗಮ ಇದೆ, ಆಮೇಲೆ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇದೆ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇದೆ, ಉಪ್ಪಾರ ಅಭಿವೃದ್ಧಿ ನಿಗಮ ಇದೆ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆ, ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ಇದೆ, ನಿಜಶರಣ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ ಇದೆ, ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಇದೆ ಮತ್ತು ಅನೇಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಇದೆ. ಇದರ ಮುಖಾಂತರನೂ ಕೂಡ ಅವರಿಗೆ ಸುಮಾರು ಬೇರೆ ಬೇರೆ ಸವಲತ್ತುಗಳನ್ನು ಕೊಡ್ತಾ ಇದೆ. 20 ಲಕ್ಷದವರೆಗೆ ಅವರಿಗೆ ಲೋನ್ ಇದೆ, ಇಂಟ್ರೆಸ್ಟ್ ಫ್ರೀ ಲೋನ್ ಕೂಡ ಇದೆ. ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಸಾಕಷ್ಟು ಅಡಿಷನಲ್ ಅವರಿಗೆ ಫೆಸಿಲಿಟಿನೂ ಕೂಡ ಇದೆ, ಅದನ್ನು ಕೂಡ ಅವರು ಅವೈಲ್ ಮಾಡಬಹುದು ಅಂತಕ್ಕಂಥದ್ದು ಒಂದು ಕರ್ನಾಟಕ ರಾಜ್ಯದ ಯುವಕರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಅವಕಾಶವನ್ನ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತಾ ಇದೆ. ಏನಾದ್ರು ಪ್ರಶ್ನೆ ಇದೆ ಕೇಳಬಹುದು. 1 ವೇ ಫ್ಲೈಟ್ ಟಿಕೆಟ್ ಆಫರ್ ಮಾಡಿದ್ದಾರೆ ಮತ್ತು ಜೊತೆಗೆ ಅವರು ದೇ ಆಲ್ಸೋ ಆಫರ್ಡ್ ಸ್ಕಾಲರ್ಶಿಪ್, ಆಮೇಲೆ ಫ್ರೀ ಶಿಪ್ ಕೂಡ ಇದೆ. ಅಂದ್ರೆ ದೇ ಹ್ಯಾವ್ ಗಿವನ್ ಸಮ್ ಇನ್ಸೆಂಟಿವ್ಸ್ 50%
ಟ್ಯೂಷನ್ ಸ್ಕಾಲರ್ಶಿಪ್ ಹಾಗೆ ಬೇರೆ ಬೇರೆ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ 1124 ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಎನ್ರೋಲ್ಡ್. ದಿಸ್ ಎನ್ ಅಪಾರ್ಚುನಿಟಿ. ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ನನ್ನ ಅಪೀಲ್ ಇದೆ, ಯಾರು ಸ್ಟಡಿ ಅಬ್ರಾಡ್, ಹೂ ವಾಂಟ್ಸ್ ಟು ಗೋ ಟು ಸ್ಟಡಿ ಅಬ್ರಾಡ್, there is an opportunity which the government is providing them. They can come on this conclave, register and come there, or you can come on the spot and take all the facilities. ಇದರಿಂದ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ. ಇದು ಮೊದಲನೇ ಹೆಜ್ಜೆ ಇದೆ. ಇದರಲ್ಲಿ ನಮಗೆ ಡೆಫಾನು ಕೂಡ ಇದಕ್ಕೆ ಸಹಕಾರ ಕೊಡ್ತದೆ. ಇಟ್ಸ್ ಎ ಗವರ್ಮೆಂಟ್ ಏಜೆನ್ಸಿ ಹ್ಯಾಡ್ ಬೈ ಅದು ಜರ್ಮನ್ ಗವರ್ಮೆಂಟ್, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅನೇಕ ಬೇರೆ ಬೇರೆ ಯೂನಿವರ್ಸಿಟೀಸ್ ಕೂಡ, ಅಂದ್ರೆ ನಮ್ಮ 500 ಟಾಪ್ 500 ಯೂನಿವರ್ಸಿಟಿ ಒಳಗಡೆ ಇರ್ತಕ್ಕಂಥ ಅನೇಕ ಮ್ಯಾಕ್ಸಿಮಮ್ ನಂಬರ್ ಆಫ್ ಇದು ಯೂನಿವರ್ಸಿಟೀಸ್ ಅದರಲ್ಲೇ ಇದೆ, ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ.